ನಮಸ್ತೆ. ಇವತ್ತಿನ ದಿನ ಬಂದು ಸೋಮವಾರ ಆಗಿರತ್ತೆ. ಯೂಶುವಲಿ ವಾರದಲ್ಲಿ 7 ದಿನ ಇರತ್ತೆ ಅಲ್ವಾ? ಯಾವತ್ತೂ ಎದ್ದಾಗ್ಲೂನು ಇಷ್ಟೊಂದು ಬೇಸರ ಅಂತ ಹೇಳಿ ಅನ್ಸೋದೇ ಇಲ್ಲ ನಮ್ಗಳ್ಗೆ. ಎದ್ದೋಳಕ್ ಮೂಡೇ ಬರೋದಿಲ್ಲ ಅಂದ್ರೆ ಅದು ಸೋಮವಾರ. ಭಾನುವಾರ ತುಂಬಾ ಚೆನ್ನಾಗಿರತ್ತೆ, ಆರಾಮಾಗಿ ಮಲ್ಗೋಣ ಅನ್ಕೋತೀವಿ, ಆದ್ರೆ ನಿದ್ದೆ ಬರಲ್ಲ. ಸೋಮವಾರ ಎದ್ದೊಳ್ಬೇಕು, ಆದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇರತ್ತೆ, ಎದ್ದೋಳಕ್ ಮೂಡೇ ಬರೋದಿಲ್ಲ. ನಿಜವಾಗ್ಲೂ ಇದೊಂಥರ ವಿಚಿತ್ರ ಅಂತ ಹೇಳಿ ಅನ್ಸತ್ತೆ. ಎದ್ಮೇಲೆ ಟಿಫನ್ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊಳ್ಳೋದು ಅದೊಂಥರ ಟಾಸ್ಕ್ ಅಂತಾನೆ ಹೇಳ್ಬೋದು. ನಾನ್ ಯೂಶುವಲಿ ಏನ್ ಮಾಡ್ತೀನಿ ಅಂದ್ರೆ ದೋಸೆ ಬ್ಯಾಟರ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇಟ್ಬಿಟ್ಟಿರ್ತೀನಿ. ಆದ್ರೆ ಅದಕ್ಕೆ ಉಪ್ಪೆಲ್ಲ ಏನು ಹಾಕೋದಕ್ಕೆ ಹೋಗೋದಿಲ್ಲ, ಹಾಗೆ ಇಟ್ಟಿರ್ತೀನಿ ಫ್ರಿಜ್ ಅಲ್ಲಿ. ಯಾವಾಗ ನನ್ಗೆ ಏನು ಟಿಫನ್ ಮಾಡಕ್ ತಲೆ ಓಡಲ್ವೋ ಅಂತ ಟೈಮಲ್ಲಿ ದೋಸೆ ಹಾಕೊಂಡ್ಬಿಡೋದು. ಅದಕ್ಕೆ ಸಾಂಬಾರ್ನ ಮಾಡ್ಕೊಂಡಿದ್ದೆ, ಚಟ್ನಿ ಪಲ್ಯ ಎಲ್ಲ ಏನೂ ಮಾಡ್ಲಿಲ್ಲ. ನುಗ್ಗೆಕಾಯಿ ಸಾರು ಮಾಡ್ಬಿಟ್ರೆ ಮಧ್ಯಾಹ್ನಕ್ಕೂ ಆಗತ್ತೆ ಅಂತ ಹೇಳಿ ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಪಾವನಿಗೆ ಹೇಳಿ ಅವಳೆಲ್ಲ ಕ್ಲೀನ್ ಮಾಡಿ ಇಡ್ತಿದ್ಲು. ಸ್ವಲ್ಪ ಕಡಲೆಕಾಯಿ ಇತ್ತು, ಸೊ ಅದನ್ನು ಎಲ್ಲ ಬೇಯಿಸಿ ಇಟ್ಕೊಂಡೆ. ನಾವಾದ್ರೂ ಪರವಾಗಿಲ್ಲ, ಮನೇಲಿ ಇರ್ತೀವಿ, ಸೊ ಎದೊಳಕ್ ಆಗದೆ ಇದ್ರೂ ಎದ್ಮೇಲೆ ಸ್ವಲ್ಪ ಸಮಾಧಾನವಾಗಿ ಕೆಲಸ ಆದ್ರೂ ಮಾಡ್ಕೊಬಹುದು. ಆದ್ರೆ ಈ ಉರಿ ಬಿಸಿಲಲ್ಲಿ ಹೊರ್ಗಡೆ ಎದ್ದೋಗಿ ಕೆಲಸ ಮಾಡ್ತಾರೆ ನೋಡಿ, ಅವ್ರನ್ನ ನೆನೆಸ್ಕೊಂಡ್ರೆ ಅಂತೂ ನಿಜವಾಗ್ಲೂ ಅವ್ರು ಗ್ರೇಟ್ ಅಂತಾನೂ ಅನ್ಸುತ್ತೆ. ಪ್ಲಸ್ ಒಂದ್ ಕಡೆ ಬೇಸರನೂ ಆಗತ್ತೆ, ಪಾಪ ಹೇಗ್ ಮಾಡ್ತಾರಪ್ಪ ಅಂತ ಹೇಳಿ. ನನ್ಗೆ ಇನ್ನೊಂದ್ ಏನಂತಂದ್ರೆ ಸೋಮವಾರನೇ ನಾವು ಮನೆ ದೇವ್ರ ವಾರ ಬೇರೆ ಮಾಡ್ಬೇಕಿರತ್ತೆ. ಸೊ ಎಲ್ಲಾ ಟಿಫನ್ ಕೆಲ್ಸಗಳೆಲ್ಲ ಆದ್ಮೇಲೆ ಮನೆನು ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊಂಡು ನಾನು ವಾರ ಮಾಡ್ಬೇಕು. ಎಷ್ಟೋ ಸತಿ ಅನ್ಕೋತೀನಿ ಭಾನುವಾರ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಆದ್ರೆ ನಿಜವಾಗ್ಲೂ ಭಾನುವಾರದೊತ್ತು ಏನು ಕೆಲಸ ಮಾಡೋದಕ್ಕಾಗಲ್ಲ. ಅದ್ರಲ್ಲೂ ಮನೇಲಿ ಎಲ್ಲಾರು ಇರ್ತಾರಲ್ವಾ, ಅವ್ರು ಇದ್ದಾಗಂತೂ ಇದ್ದಿದ್ದು ಏನು ಮಾಡೋದಕ್ಕಾಗಲ್ಲ. ಆದ್ರೆ ಈಗ ನಾನ್ ವೆಜ್ ಎಲ್ಲ ಬೇರೆ ಮಾಡಿರ್ತೀವಿ ಅಲ್ವಾ, ಸೊ ಡೀಪ್ ಕ್ಲೀನ್ ಮಾಡ್ಕೊಂಡ್ರು ನಮ್ಗೆ ಸಮಾಧಾನ ಇರಲ್ಲ. ಎಗೇನ್ ಸೋಮವಾರ ದಿನ ವಾರ ಮಾಡೋದಕ್ಕೆ ಈ ಕಷ್ಟ ಆಗ್ಲಿ ಸುಖ ಆಗ್ಲಿ ಎದ್ದು ನಮ್ ಕೆಲಸ ನಾವು ಮಾಡ್ಲೇಬೇಕು. ನಾನು ಅಷ್ಟೇ ಏನಾದ್ರೂ ಯೋಚನೆ ಮಾಡ್ಕೊಂಡು ಇವತ್ತು ಸ್ಕಿಪ್ ಮಾಡೋಣ ಅನ್ಕೋತೀನಿ, ಆದ್ರೆ ಮನ್ಸೇ ಬರಲ್ಲ. ಇಲ್ಲ ಇರಪ್ಪ, ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ ವಾರ ಮಾಡೋಣ ಅಂತ ಹೇಳಿ. ಇವತ್ತಿನ ದಿನ ಅಂತೂ ಚೆನ್ನಾಗಿತ್ತು ಅಂತ ಖಂಡಿತ ಹೇಳಲ್ಲ. ಸ್ವಲ್ಪ ಮೂಡ್ ಆಫ್ ಅಲ್ಲೇ ಎದ್ದು ಎಲ್ಲಾ ಕೆಲಸ